Token 267. Token 268. ದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕದ ಪ್ರಮುಖ ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಮುಂಚೂಣಿಯಲ್ಲಿರುವ ಬ್ಯಾಂಕ್. ದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸ್ಥಾಪನೆಯಾದದ್ದು 1975ರಲ್ಲಿ. ಜನಪ್ರಿಯ ಸಮಾಜ ಸೇವಕರು ಹಾಗೂ ಸಹಕಾರಿಗಳಾದ ದಿವಂಗತ ಶ್ರೀ ಟಿ.ಆರ್. ಶಾಮಣ್ಣ ಮತ್ತು ಪ್ರಸಿದ್ಧ ಸಹಕಾರಿಗಳಾದ ದಿವಂಗತ ಶ್ರೀ ವೈ.ವಿ. ಕೇಶವಮೂರ್ತಿಯವರ ನೇತೃತ್ವದಲ್ಲಿ ದಿನಾಂಕ 14 ಏಪ್ರಿಲ್ 1975ರಂದು ಕರ್ನಾಟಕ ಸಹಕಾರ ಕಾಯ್ದೆ ಅಡಿಯಲ್ಲಿ ಬ್ಯಾಂಕ್ ನೋಂದಣಿಯಾಯಿತು. ದಿನಾಂಕ 19 ನವೆಂಬರ್ 1975ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಪರವಾನಗಿ ದೊರೆಯಿತು. ದಿನಾಂಕ 29/2/1976ರಂದು ಅಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ದೇವರಾಜ್ ಅರಸ್ ಅವರು ಬ್ಯಾಂಕಿನ ಉದ್ಘಾಟನೆಯನ್ನು ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿರುವ ಕಟ್ಟಡದಲ್ಲಿ ನೆರವೇರಿಸಿದರು. ಈ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಕೆಳವರ್ಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಲಕ್ಷಾಂತರ ಜನ ನಮ್ಮ ಬ್ಯಾಂಕಿನ ನೆರವನ್ನು ಪಡ್ಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಡಾಕ್ಟರ್ ಆಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಬೋದು ಮತ್ತು ಲಾಯರ್ಸ್ ಆಗ್ಬೋದು. ಅವರ ವೃತ್ತಿಯಲ್ಲಿ ಬೆಳವಣಿಗೆ ಕಾರಣಕ್ಕೆ ನಮ್ಮ ಆರ್ಥಿಕ ಒಂದು ನೆರವನ್ನು ಪಡೆದು ಮುಂದೆ ಬಂದಿದ್ದಾರೆ. ಗ್ರಾಹಕರ ಮತ್ತು ಸದಸ್ಯರ ಪ್ರೇಮಿಯಾಗಿ ಇದು ಕೆಲಸ ಮಾಡ್ತಾ ಇದೆ. ಈ ದೃಷ್ಟಿನಲ್ಲಿ ಹೇಳಬೇಕು ಅಂತ ನಮ್ಮ ಬ್ಯಾಂಕಿನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಏನು ಹೇಳ್ತೀವಿ, ಅಂದ್ರೆ ನಾವು ಡಿಪಾಸಿಟ್ ಮೇಲೆ ಕೊಡುವಂತ ಬಡ್ಡಿಗೂ ಮತ್ತು ಸಾಲದ ಮೇಲೆ ಹಾಕುವಂತ ಒಂದು ಬಡ್ಡಿಗೂ ಮಾರ್ಜಿನ್ ಏನಿದೆ ಬಹಳ ಕನಿಷ್ಠವಾಗಿದೆ. ಅದು ಉದ್ದೇಶ ಏನಂತಂದ್ರೆ ಲಾಭ ಗಳಿಸೋಕ್ಕಿಂತ ಹೆಚ್ಚಾಗಿ ಸದಸ್ಯರಿಗೆ ಯಾರು ಸಾಲ ತಗೋತಾರೆ ಅವ್ರಿಗೂ ಸಾಲದ ಮತ್ತು ಬಡ್ಡಿಯ ಹೊರೆ ಆಗಬಾರದು. ಸಹಕಾರಿ ತತ್ವ ನಿಜವಾಗ್ಲೂ ಅದನ್ನು ನಾವು ಅನುಕರಣೆ ಮಾಡ್ತಾ ಇದ್ದೀವಿ. ಸ್ಥಾಪನೆಯಾದ ದಿನದಿಂದಲೇ ದಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೆಜ್ಜೆಗಳನ್ನು ಇಡತೊಡಗಿತು. ಸ್ಥಾಪಿತವಾದ ಕೇವಲ 21 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ಠೇವಣಿ ಸಂಗ್ರಹ ಮಾಡಿದ್ದು ಬ್ಯಾಂಕಿನ ಪ್ರಗತಿಗೆ ಹಿಡಿದ ಕನ್ನಡಿಯಂತಿತ್ತು. ಪ್ರಸ್ತುತ ಬ್ಯಾಂಕ್ ಸುಮಾರು 30,000 ಸದಸ್ಯರನ್ನು ಮತ್ತು 1,35,000ಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿದೆ. 14,000 ರೂಪಾಯಿ ಲೋನ್ ತಗೊಂಡು ನಾನು ಬಿಸ್ನೆಸ್ ಶುರು ಮಾಡಿದೆ. ಇವಾಗ 40 ಲಕ್ಷ ತನಕ ನಾನು ಲೋನ್ ತಗೊಂಡಿದ್ದೀನಿ. ನನಗೆ ಈ ಎಲ್ಲ ಬೆಳವಣಿಗೆ ಕೂಡ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಕಾರಣ. ಹಲವಾರು ಪ್ರಸಿದ್ಧ ಕವಿಗಳು, ಸಾಹಿತಿಗಳು, ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದರು ಬ್ಯಾಂಕಿನ ಸದಸ್ಯರು ಮತ್ತು ಗ್ರಾಹಕರಾಗಿರುವುದು ಬ್ಯಾಂಕಿನ ವಿಶೇಷ. ಇದಲ್ಲದೆ ಬ್ಯಾಂಕ್ ಇನ್ನಷ್ಟು ವಿಶೇಷತೆಗಳನ್ನು ಹೊಂದಿದೆ. 65 ಕೋಟಿಗಳಿಗೂ ಮೀರಿ ಸ್ವಂತ ಬಂಡವಾಳ ಕ್ರೋಢೀಕರಣ, 37 ವರ್ಷಗಳಿಂದ ಸತತವಾಗಿ ಈ ಆಡಿಟ್ ವರ್ಗೀಕರಣ, ನಿವ್ವಳ ನಿಷ್ಕ್ರಿಯ ಆಸ್ತಿಗಳ ಮಟ್ಟ 2% ಕಡಿಮೆ, ಸಿಆರ್ಎಆರ್ ಮಟ್ಟ 13.41. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವ ಎಲ್ಲಾ ರೀತಿಯ ಸೌಲಭ್ಯವನ್ನು ನಾವು ಕೊಡ್ತೀವಿ. ಆರ್ಟಿಜಿಎಸ್ ಸೇವೆ ಇರಬಹುದು, ಲೆಟರ್ ಆಫ್ ಕ್ರೆಡಿಟ್ ಫೆಸಿಲಿಟಿ ಇರಬಹುದು, ಬ್ಯಾಂಕ್ ಗ್ಯಾರಂಟೀಸ್ ಇರಬಹುದು, ಅಥವಾ ಹೊರದೇಶಗಳಿಂದ ಯಂತ್ರಗಳಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಬೇಕಾಗಿರೋ ಸಹಾಯ ಸೌಲಭ್ಯಗಳು ಇರಬಹುದು. ವಿವಿಧ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ನಮ್ಮ ಬ್ಯಾಂಕ್ ಯಶಸ್ವಿ ಆಗಿದೆ.
ಸದಾಶಿವನಗರ. ಅಲ್ಲಿ ರೆಸೆಷನ್ ಟೈಮಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ನೆಲ್ಲ ಅಪ್ರೋಚ್ ಮಾಡಿದ್ವಿ ಎಕ್ಸ್ಟೆಂಡೆಡ್ ಲೋನ್ ಫೆಸಿಲಿಟಿಗೋಸ್ಕರ. ಸೊ ಆ ಟೈಮ್ ಯಾರು ಮುಂದೆ ಬರಲಿಲ್ಲ ಹೆಲ್ಪ್ ಮಾಡೋಕ್ಕೆ. ದೆನ್ ವಿ ಅಪ್ರೋಚ್ಡ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್. ಅವರು ಮುಂದೆ ಬಂದು ನಮಗೆ ಟರ್ಮ್ ಲೋನ್ ಫಾರ್ ಬಿಲ್ಡಿಂಗ್ ಮೆಷಿನರೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಐ ಥ್ಯಾಂಕ್ ದ ಬ್ಯಾಂಕ್ ಫಾರ್ ಹೆಲ್ಪಿಂಗ್ ಅಸ್ ಔಟ್ ಡ್ಯೂರಿಂಗ್ ಆರ್ ಡಿಫಿಕಲ್ಟ್ ಟೈಮ್ಸ್. ಬ್ಯಾಂಕ್ ಇಷ್ಟೊಂದು ಶೀಘ್ರವಾಗಿ ಪ್ರಗತಿ ಸಾಧಿಸಲು ಮತ್ತು ಗ್ರಾಹಕರನ್ನು ಆಕರ್ಷಿಸಲು ಮುಖ್ಯ ಕಾರಣ ಬ್ಯಾಂಕಿನ ಆಡಳಿತ ಮಂಡಳಿಯ ದೂರದೃಷ್ಟಿ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿಗೆ ಕಡಿಮೆ ಇಲ್ಲದಂತೆ ಬ್ಯಾಂಕಿಂಗ್ ಸೌಲಭ್ಯಗಳು ಗ್ರಾಹಕರಿಗೆ ಲಭ್ಯವಾಗುವಂತೆ ಆಡಳಿತ ಮಂಡಳಿ ಶ್ರಮವಹಿಸಿದೆ. ರಾಜಕೀಯ ಮುತ್ಸದ್ದಿ ದಿವಂಗತ ಶ್ರೀ ವಿಎಸ್ ಕೃಷ್ಣ ಅಯ್ಯರ್ ಅವರು ಬ್ಯಾಂಕಿನ ಪ್ರಾರಂಭದಿಂದಲೂ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದರು. ಆಡಳಿತ ಮಂಡಳಿಯ ದೂರದೃಷ್ಟಿಯ ಯೋಜನೆಗಳೆಲ್ಲವೂ ಸಕ್ಷಮವಾಗಿ ಅನುಷ್ಠಾನವಾಗಲು ಸಾಧ್ಯವಾದದ್ದು ಸಿಬ್ಬಂದಿ ವರ್ಗದ ಕಾರ್ಯಕ್ಷಮತೆಯಿಂದ. ನಾವು ಬೇಸಿಕಲಿ ಐ ಆಮ್ ಎ ಟೆಕ್ನಿಕಲ್ ಪರ್ಸನ್. ನನಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಾಗ್ಲಿ ಇವೆಲ್ಲ ಏನು ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ಬಟ್ ಒಂದು ಟೈಮಲ್ಲಿ 1994ನಲ್ಲಿ ನಾವೊಂದು ಫಾರಿನ್ನಿಂದ ಒಂದು ಮಿಷಿನ್ನ ಇಂಪೋರ್ಟ್ ಮಾಡಬೇಕಾಗಿ ಬಂತು. ಅದರದ್ದು ಏಜೆಂಟು ಇಲ್ಲಿ ಬೆಂಗಳೂರಿಗೆ ಬಂದಿದ್ದ. ಅಂದರೆ ವಿತಿನ್ 3 days ನಾನು ಅವನಿಗೆ ಕಮಿಟ್ಮೆಂಟ್ ಕೊಡಬೇಕಾಗಿತ್ತು ಇನ್ ವೇ ಆಫ್ LC. ನಮ್ಮ ಬ್ಯಾಂಕಿಗೆ ಹೋಗಿ ಕೇಳಿದೆ, ಸರ್ ಈ ಥರ ಇದೊಂದು ಹೊಸ ಟೆಕ್ನಾಲಜಿ, ಇದನ್ನ ಮಿಷಿನ್ ಇಲ್ಲಿ ಇಂಡಿಯಾದಲ್ಲಿ ಸಿಕ್ಕಲ್ಲ, ನಾನು ಇಂಪೋರ್ಟ್ ಮಾಡಬೇಕು, ಅದ್ರ ಏಜೆಂಟ್ ಇಲ್ಲಿ ಬಂದಿದ್ದಾನೆ, ಮ್ಯಾನುಫ್ಯಾಕ್ಚರರ್ ಇಲ್ಲಿ ಬಂದಿದ್ದಾನೆ, ಇವನಿಗೆ ವಿತಿನ್ 3 days ಲೆಟರ್ ಆಫ್ ಕ್ರೆಡಿಟ್ ಕೊಡಬೇಕಂತೆ, ಏನ್ ಮಾಡೋಣ ಅಂತ. ಇನ್ಫ್ಯಾಕ್ಟ್ ಯು ಡೋಂಟ್ ಬಿಲೀವ್, ನನ್ನ ಅಲ್ಲೇ ಕೂರಿಸ್ಕೊಂಡು ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗ್ ಮಾಡಬೇಕು ಏನು ಎತ್ತ ಎಲ್ಲ ಹೇಳ್ಕೊಟ್ಬಿಟ್ಟು ವಿತಿನ್ 3 days ನನಗೆ ಲೆಟರ್ ಆಫ್ ಕ್ರೆಡಿಟ್ ನ ಓಪನ್ ಮಾಡಿಕೊಡ್ತು. ಬ್ಯಾಂಕಿನ ಎಲ್ಲಾ ಶಾಖೆಗಳು ಅತ್ಯಾಧುನಿಕ ಸಾಫ್ಟ್ವೇರ್ ಮುಖಾಂತರ ಗಣಕೀಕರಣಗೊಂಡಿದ್ದು ದೈನಂದಿನ ವ್ಯವಹಾರಗಳನ್ನು ಗಣಕೀಕರಣ ವ್ಯವಸ್ಥೆಯಲ್ಲಿ ನಿರ್ವಹಿಸಲಾಗುತ್ತಿದೆ. 1986-7ನೇ ಇಸ್ವಿನಲ್ಲೇ ನಮ್ಮ ಬ್ಯಾಂಕು ಗಣಕಯಂತ್ರಗಳಿಗೆ ಬೇಕಾಗಿರತಕ್ಕಂಥ ಪುಷ್ಟಿಯನ್ನು ಕೊಟ್ಟು ಮೊಟ್ಟ ಮೊದಲನೇ ಗಣಕಯಂತ್ರವನ್ನು ನಾವು ತಗೊಂಡಿದ್ದಾಯಿತು. ಸದಸ್ಯರಿಗೆ ಬೇಕಾಗಿರುವ ಮಾಹಿತಿಯನ್ನು ಅದರ ಮೂಲಕ ನಾವು ಕೊಡಲಿಕ್ಕೆ ಉದ್ಯುಕ್ತರಾದ್ವಿ. ನಮ್ಮ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗಣಕಯಂತ್ರವನ್ನು ಬಳಸಿರ್ತಕ್ಕಂಥ ಮೊಟ್ಟ ಮೊದಲನೇ ಬ್ಯಾಂಕ್ಗಳಲ್ಲಿ ನಮ್ಮದೊಂದು ಒಂದಕ್ಕೆ ನಮ್ಗೆ ಬಹಳ ಹೆಮ್ಮೆಯಾಗುತ್ತೆ. ಕೆಲವು ಶಾಖಾ ಕಚೇರಿಗಳಲ್ಲಿ ಎಟಿಎಂ ಸೇವೆಯನ್ನು ಆರಂಭಿಸಲಾಗಿದೆ. ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬ್ಯಾಂಕಿನಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಇದರಿಂದ ಗ್ರಾಹಕರು ಯಾವುದೇ ಶಾಖಾ ಕಚೇರಿಯಲ್ಲೂ ಸಹ ತಮ್ಮ ವ್ಯವಹಾರಗಳನ್ನು ನಡೆಸಬಹುದು. ಕ್ಷಿಪ್ರಗತಿಯಲ್ಲಿ ಸಾಲದ ವಿತರಣೆ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಏಕ ಗವಾಕ್ಷಿ ಸಾಲ ವಿತರಣೆ ಯೋಜನೆಯನ್ನು ಬ್ಯಾಂಕಿನಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ತನ್ನ ಆರ್ಥಿಕ ಸದೃಢತೆಯನ್ನು ಬಲಪಡಿಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನೂ ಸಹ ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದು ಬ್ಯಾಂಕಿನ ಹೆಮ್ಮೆ. ಭೂಕಂಪ, ಪ್ರವಾಹ, ಬರ, ಸುನಾಮಿ, ಚಂಡಮಾರುತ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಜನ ಬಲಿಯಾದಾಗ ಅವರಿಗೆ ತನ್ನ ಸಹಾಯ ಹಸ್ತವನ್ನು ಬ್ಯಾಂಕ್ ಚಾಚಿದೆ. ಬಾಗಲಕೋಟೆ ಜಿಲ್ಲೆಯ ಇನಾಂ ಬೂದಿಹಾಳದಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ 20 ಮನೆಗಳನ್ನು ಕಟ್ಟಿಸಿಕೊಟ್ಟಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಮ್ಮಿಕೊಂಡ ಹಲವಾರು ಗ್ರಾಹಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಸಹ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಸಾಲಗಾರರ ನಿಶ್ಚಿತ ಅಗತ್ಯಗಳನ್ನು ತಿಳಿದುಕೊಳ್ಳಲು ಮತ್ತು ಇಂತಹ ವಿಷಯಗಳ ಬಗ್ಗೆ ಸುರಕ್ಷತೆಯ ಹೆಜ್ಜೆಯನ್ನು ಇಡಲು ನಿಯಮಿತವಾಗಿ
ವಿಶೇಷ ಸಾಲಗಾರರ ಸಮ್ಮೇಳನವನ್ನು ಬ್ಯಾಂಕ್ ಸಂಘಟಿಸುತ್ತಿದೆ. ಸದಸ್ಯರು ಮತ್ತು ಅವರ ಮಕ್ಕಳುಗಳಿಗೆ ಅವರ ಹೆಚ್ಚಿನ ಒಂದು ಸಾಧನೆ ಮಾಡಿದಲ್ಲಿ, ವಿದ್ಯಾರ್ಜನೆಯಲ್ಲಿ ರ್ಯಾಂಕ್ಗಳು ಬಂದಿದ್ದರೆ ಅಥವಾ ಒಂದು 90%ಗಿಂತ ಹೆಚ್ಚಿನ ಅಂಕಗಳನ್ನು ಅವ್ರ ಮಕ್ಕಳು ತೆಗೆದುಕೊಂಡಿದ್ದರೆ ಮತ್ತು ಸದಸ್ಯರಾಗಲಿ ಅವ್ರ ಮನೆಯವರಾಗಲಿ ಯಾವುದೇ ಒಂದು ರಂಗದಲ್ಲಿ ವೃತ್ತಿಪರ ಸಾಧನೆಯನ್ನು ಮಾಡಿದ್ದರೆ, ಪ್ರಶಸ್ತಿಗಳನ್ನು ತಗೊಂಡಿದ್ದಲ್ಲಿ ಅಂಥವನ್ನೆಲ್ಲ ಸರ್ವಸದಸ್ಯ ಸಭೆಯಲ್ಲಿ ಕರೆದು ಅವರಿಗೆ ಒಂದು ಸನ್ಮಾನ ಮಾಡಿ ಈ ಒಂದು ಸಂಪ್ರದಾಯವನ್ನು ಈ ಎಲ್ಲರಿಗೂ ಅನುಕರಣೀಯವಾಗಿರತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದು ಕಳೆದ 25 ವರ್ಷಗಳಿಂದ ನಾವು ಇದನ್ನು ಅನುಸರಿಸ್ತಾ ಬಂದಿದ್ದೀವಿ. ಹಲವಾರು ಬಡ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಶಾಲೆಗಳಲ್ಲಿ ಬೇಕಾಗಿರೋ ಪರಿಕರಗಳನ್ನು ಸಲ್ಲಿಸ್ತಕ್ಕಂಥದ್ದು, ಬೆಂಚುಗಳನ್ನು ನಾವು ಸಪ್ಲೈ ಮಾಡಿದ್ದೀವಿ. ಅವರುಗಳಿಗೆ ದಾಖಲೆಗಳನ್ನು ಇಡಲಿಕ್ಕೆ ಬೇಕಾಗಿರುವ ಉಪಕರಣಗಳನ್ನು ನಾವು ಕೊಟ್ಟಿದ್ದಾಗಿದೆ. ಬ್ಯಾಂಕಿನ ಸಾಧನೆ ಮತ್ತು ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬ್ಯಾಂಕ್ ಅನ್ನು ಹುಡುಕಿಕೊಂಡು ಬಂದಿವೆ. ಸತತ 4 ವರ್ಷಗಳಿಂದ ಕರ್ನಾಟಕ ಸರ್ಕಾರದಿಂದ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದಿಂದ ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಪ್ರಶಸ್ತಿ, 2006ನೇ ಸಾಲಿನಲ್ಲಿ ಬ್ಯಾಂಕಿನ ಅಧ್ಯಕ್ಷರಿಗೆ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿ ಮತ್ತು ಅಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅತ್ಯುತ್ತಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಸ್ತಿ. ಜೂನ್ 2007ರಲ್ಲಿ ರಾಜ್ಯದ ಸಹಕಾರ ಚಳವಳಿಯ ಶತಮಾನೋತ್ಸವ ಸಂದರ್ಭದಲ್ಲಿ ರಾಜ್ಯದ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿ, 2010ರಲ್ಲಿ 57ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ವಸತಿ ಮಹಾಮಂಡಳದಿಂದ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವ ಪಟ್ಟಣ ಸಹಕಾರ ಬ್ಯಾಂಕ್ ಪ್ರಶಸ್ತಿ. ನಾನೇ ಏನಾದ್ರು ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಆವತ್ತಿಗೆ ಹಣಕಾಸಿನ ಸಹಾಯ ಅಷ್ಟು ಸುಲಭವಾಗಿ ಬ್ಯಾಂಕ್ಗಳಲ್ಲಿ ಸಿಗ್ತಾ ಇರಲಿಲ್ಲ. ನಾನು 4-6 ಬ್ಯಾಂಕ್ಗಳಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ತಿಂಗಳಿಗಟ್ಟಲೆ ಕಾದೆ. ಹೆಚ್ಚಿನ ಒಂದು ಪ್ರೋತ್ಸಾಹ ಅದಕ್ಕೆ ಸಿಗಲಿಲ್ಲ. ಅಂದ್ರೆ ಒಬ್ಬ ಅಧ್ಯಾಪಕ ನೀನು ಏನ್ ಮಾಡ್ಬೋದು, ಅದು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಇದಕ್ಕೆಲ್ಲ ಹಣ ಕೊಡೋಕ್ಕಾಗಲ್ಲ, ಈ ಥರ ಸಂಸ್ಥೆಗಳು ಹೇಗಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಸ್ವಲ್ಪ ನಕಾರಾತ್ಮಕವಾದ ಪ್ರತಿಕ್ರಿಯೆಗಳೇ ಸಿಗ್ತಾ ಇತ್ತು. ಆ ಕಾಲದಲ್ಲಿ ಕರೆಕ್ಟಾಗಿ ನಾನು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹೋದೆ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹೋಗಿ ಒಂದು 2-3 ಲಕ್ಷ ರೂಪಾಯಿ ನನಗೆ ಒಂದು ಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ಹಣ ಬೇಕಂತ ಕೇಳಿದಾಗ ನೀವು ಲೋನ್ ತಗೋಬೇಡಿ, ಒಂದು ಓಡಿ ಫೆಸಿಲಿಟಿ ಮಾಡ್ಕೊಳ್ಳೋಣ. ಓಡಿ ಫೆಸಿಲಿಟಿ ಆದರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಯಾವಾಗ ಹಣ ಉಪಯೋಗಿಸ್ಕೊತೀರಾ ಅಷ್ಟು ಪೀರಿಯಡ್ಗೆ ಮಾತ್ರ ನೀವು ಬಡ್ಡಿ ಕೊಡಬೇಕಾಗತ್ತೆ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಖಂಡಿತ ನಮ್ಮ ಸಹಕಾರ ಇದೆ ಅಂತ ಹೇಳಿ ಅವತ್ತಿಗೆ ನನಗೆ ಬ್ಯಾಂಕ್ 2 ಲಕ್ಷ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟರು. ಆವತ್ತಿಂದ ಇವತ್ತಿನವರೆಗೆ ಬ್ಯಾಂಕ್ ಒಂದೇ ಸಮನೆ ಯಾವುದೇ ಒಂದು ಈ ಬ್ಯಾಂಕಲ್ಲಿ ದುಡ್ಡಿಟ್ರೆ ಹೇಗೋ ಆ ತರದ ಯೋಚನೆ ಇಲ್ಲ. ಬ್ಯಾಂಕ್ ಹೋಗಿ ನಾವು ಯಾವ್ದಾರ ಒಂದು ಉದ್ಯಮ ಅಥವಾ ಇನ್ನೊಂದು ಏನೋ ಒಂದು ಮಾಡ್ತೀವಿ ಅಂತ ಕೇಳಿದ್ರೆ ಕೊಡ್ತಾರೋ ಇಲ್ವೋ ಅಂತ ಅನುಮಾನ ಇಲ್ಲ, ಅಥವಾ ಇದಕ್ಕೆ ಸರ್ಕ್ಯೂಟ್ ಅಂತ ರೌಂಡ್ ಅಬೌಟ್ ರೂಟ್ಗಳಿಲ್ಲ. ಬೃಹತ್ ಸಾಲಗಾರರಿಗಾಗಿ ಗ್ರಾಹಕ ಸಂಬಂಧ ನಿರ್ವಹಣೆ ಮತ್ತು ಕಾರ್ಪೊರೇಟ್ ಗ್ರಾಹಕರ ಸೇವೆಗಳಂತಹ ಏಕಗವಾಕ್ಷಿ ಯೋಜನೆಯ ಪ್ರಾರಂಭ, ನೌಕರರಿಗಾಗಿ ವಿಸ್ತಾರವಾದ ತರಬೇತಿ ಯೋಜನೆ. ಮುಂದಿನ ವರ್ಷಗಳಲ್ಲಿ ನಮ್ದೊಂದು ವಿಷನ್ ಮಾಡ್ಕೊಂಡಿದ್ದೀವಿ. 2015ರೊಳಗೆ ಈಗೇನೊಂದು 1200 ಕೋಟಿ ರೂಪಾಯಿ ವ್ಯವಹಾರ ನಾವು ಮಾಡ್ತಾ ಇದ್ದೀವಿ. ಇದು 2000 ಕೋಟಿಗೂ ಮೀರಿ ವ್ಯವಹಾರ ಮಾಡಬೇಕು. ಬ್ಯಾಂಕಿನ ಶಾಖಾ ವಿಸ್ತರಣೆ ನಗರದಲ್ಲೆಲ್ಲ ಹಬ್ಬಬೇಕು, ಮತ್ತೆ ಇತರೆ ಜಿಲ್ಲೆಗಳಲ್ಲೂ ಹಬ್ಬಬೇಕು ಅನ್ನೋದೊಂದು ಉದ್ದೇಶ ಆಡಳಿತ ಮಂಡಳಿಗಿದೆ. ಹಾಗೇನೆ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಸಿಗುತ್ತೆ, ಮತ್ತೆ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯನೂ ನಮ್ಮ ಗ್ರಾಹಕರಿಗೆಲ್ಲ ಸಿಗುತ್ತೆ. ನಮ್ಮ ಎಟಿಎಂಗಳು ಏನಿದೆ, ಆ ಎಟಿಎಂ ಬೇರೆ ಬ್ಯಾಂಕಿನ ಎಟಿಎಂಗಳ ಜೊತೆ ಸಹಯೋಗ ಪಡೆದು ಯಾವುದೇ ಒಂದು ಎಟಿಎಂ ಇಂದ ನಮ್ಮ ಬ್ಯಾಂಕಿನ ಗ್ರಾಹಕರಾಗ್ರಿ ಅಥವಾ ಬೇರೆ ಬ್ಯಾಂಕಿನ ಗ್ರಾಹಕರು ನಮ್ಮ ಬ್ಯಾಂಕಿನ ಎಟಿಎಂಲಾಗ್ರಿ ವ್ಯವಹಾರ ಮಾಡುವಂತ ಅನುಕೂಲವನ್ನು ಮಾಡಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿ ದೃಷ್ಟಿಯಲ್ಲಿದೆ. ಈಗಾಗಲೇ ಅದರಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ.
ಸೈದ್ಧಾಂತಿಕ ನೆಲೆಗಟ್ಟಿನ ಸಮರ್ಥ ಕಾರ್ಯನಿರ್ವಹಣೆಯ ಆರ್ಥಿಕವಾಗಿ ಸದೃಢವಾದ ಪಟ್ಟಣ ಸಹಕಾರ ಬ್ಯಾಂಕ್ ಆಗಿ ತನ್ನ ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ಅತ್ಯುತ್ತಮ ಗುಣಮಟ್ಟದ ಸೇವೆಯನ್ನು ನಿರಂತರವಾಗಿ ನೀಡುವುದು. ಈ ಕಾರ್ಯಕ್ಕಾಗಿ ಅತ್ಯಾಧುನಿಕ ಉಪಕ್ರಮಗಳ ಸೇರ್ಪಡೆ ಮತ್ತು ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ವ್ಯವಸ್ಥೆಯನ್ನು ಬಲಪಡಿಸುವಂತಹ ಸೇವಾಬದ್ಧ ಮನೋಭಾವದ ಹಾಗೂ ಕರ್ತವ್ಯನಿಷ್ಠ ಸಿಬ್ಬಂದಿಯ ನೆರವಿನಿಂದ ಸೇವಾ ನಿರ್ವಹಣೆ ಮಾಡುವ ಸಂಕಲ್ಪ. ಸಹಕಾರಿ ತತ್ವ ಏನಿದೆ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು, ಎಲ್ಲ ರೀತಿಯಾಗಿ ಅಳವಡಿಸಿಕೊಂಡು ಇಡೀ ಸಹಕಾರಿ ವಲಯ ಇದು ಒಳ್ಳೆ ದೊಡ್ಡದಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಯಾವುದೇ ಒಂದು ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಸ್ಥೆಗಳು ಸಂಕಷ್ಟದಲ್ಲಿದ್ದರೆ ಅಂತ ಬ್ಯಾಂಕಿನ ನೆರವಿಗೂ ಸಹಿತ ಬಂದಿದೆ. ಅಂತ ನೆರವಿಗಾಗಿ ನಮ್ಮ ಸರ್ಕಾರಕ್ಕೆ ಅಥವಾ ದೇಣಿಗೆಗಳನ್ನು ಕೊಟ್ಟಿದೆ. ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಈ ಬ್ಯಾಂಕಿನ ಸಂಸ್ಥಾಪಕರಾದಂಥ ದಿವಂಗತ ಕೇಶವಮೂರ್ತಿಯವರು ನಮ್ಮ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಏನಿತ್ತು ಅದು ದಾವಣಗೆರೆಯಲ್ಲಿ ಇದ್ದದನ್ನ ಇಲ್ಲಿ ಬೆಂಗಳೂರಲ್ಲಿ ಪ್ರಾರಂಭ ಮಾಡೋಕ್ಕೆ ಒಂದು ಪ್ರೇರಣೆ ಕೊಟ್ಟು ನಮ್ಮ ಬ್ಯಾಂಕಿನ ಆವರಣದಲ್ಲೇ ಫೆಡರೇಷನ್ ಕಚೇರಿಯನ್ನ ಪ್ರಾರಂಭ ಮಾಡಿಸಿದ್ರು. ಹೀಗೆ ಪಟ್ಟಣ ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ದಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಹೊಸ ಯೋಜನೆಗಳೊಂದಿಗೆ ಗ್ರಾಹಕರನ್ನು ತಲುಪಲು ಪ್ರಯತ್ನಿಸುತ್ತಿದೆ. ತನ್ನ ಗ್ರಾಹಕರ ಅನುಕೂಲಕ್ಕೆ ಮತ್ತು ಆರ್ಥಿಕ ಏಳಿಗೆಗೆ ಶ್ರಮಿಸುತ್ತಾ ತಾನೂ ಸಹ ಅಭಿವೃದ್ಧಿಯನ್ನು ಸಾಧಿಸಿ ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ತನ್ಮೂಲಕ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡುವುದು ಬ್ಯಾಂಕಿನ ಕನಸು.